ಪಾರ್ಟಿ ಕಿ ಎಲ್ರಿಗೂ ನಮಸ್ಕಾರ. ಈ ಒಂದು ಶುಭ ಗಳಿಗೆಯಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂತಹ ನಮ್ಮ ನಿಮ್ಮ ನೆಚ್ಚಿನ ಸೀಕಲ್ ರಾಮಚಂದ್ರೇಗೌಡರ ಒಂದು ಅಭಿನಂದನಾ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಆಸೀನರಾಗಿರ್ತಕ್ಕಂತಹ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಹಾಗೂ ಬಿಜೆಪಿ ರಾಜ್ಯ ಕಾರ್ಯದರ್ಶಿಗಳು ಆಗಿರ್ತಕ್ಕಂತಹ ಸಿ ಮುನ್ರಾಜನವರೇ ಹಾಗೂ ನಮಗೆಲ್ಲರೂ ಮಾರ್ಗದರ್ಶಕರು ಆಗಿದ್ದ ನಮ್ಮ KM ಕೃಷ್ಣಾರೆಡ್ಡಿ, ಈ ಭಾಗದ ಮುತ್ಸದ್ದಿ ರಾಜಕಾರಣಿ ಹಾಗೂ ಈ ಜೀವನದಲ್ಲಿ ಅವರು ಮಾಡಿರ್ತಕ್ಕಂಥ ಕಾರ್ಯಗಳನ್ನ ಮರೀಲಿಕ್ಕೆ ಆಗಲ್ಲ. ಆ ಕೃಷ್ಣಾರೆಡ್ಡಿ ಅವರನ್ನ ಈ ಸಮಯದಲ್ಲಿ ನೆನಪು ಮಾಡ್ಕೊಂತ ಅವರು ಸುಪುತ್ರರಾಗಿರ್ತಕ್ಕಂಥ ಶೇಖರ್ ರೆಡ್ಡಿ ಅವರಿದ್ದಾರೆ. ಅದೇ ರೀತಿಯಾಗಿ ವಾಣಿ ಕೃಷ್ಣಾರೆಡ್ಡಿ ಅವರು ಬರಬೇಕಾಗಿತ್ತು, ಅವರಿಗೆ ಕಾರಣಾಂತರಗಳಿಂದ ಬರ್ಲಿಕ್ಕೆ ಆಗ್ಲಿಲ್ಲ. ಅವ್ರಿಗೂ ಸ್ವಾಗತವನ್ನು ಹೇಳ್ತಾ, ಅದೇ ನಿಟ್ಟಿನಲ್ಲಿ ನಮ್ಮ ನಿಮ್ಮ ನೆಚ್ಚಿನ ನಾಯಕರು ಮಾಜಿ ಶಾಸಕರಾಗಿರ್ತಕ್ಕಂತಹ ರಾಜಣ್ಣವರೇ, ನಿಕಟಪೂರ್ವ ಅಧ್ಯಕ್ಷರಾಗಿರ್ತಕ್ಕಂತಹ ಸುರೇಂದ್ರಗುರು ಅವರೇ ಹಾಗೂ ಈ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಿಂದ ಸುಮಾರು ಬಾರಿ ಈ ಬೇಡಿಕೆಯನ್ನಿಟ್ಟರೂ ಸಹ ನಮಗೆ ಈ ಅವಕಾಶ ಬಂದಿರಲಿಲ್ಲ. ದೇವರ ಒಂದು ಅನುಗ್ರಹ ಹಾಗೂ ಈ ಭಾಗದ ಕಾರ್ಯಕರ್ತರ ಒಂದು ಬೇಡಿಕೆ, ಮುಖಂಡರ ಒಂದು ಶ್ರಮ, ಇವತ್ತೊಂದು ದಿವಸ ನಮ್ಮ ಒಂದು ಬೇಡಿಕೆ ಈಡೇರಿದೆ. ಸೀಕಲ್ ರಾಮಚಂದ್ರೇಗೌಡರು ನೂತನವಾಗಿ ಬಿಜೆಪಿ ಜಿಲ್ಲಾಧ್ಯಕ್ಷರಾಗಿ ನಮ್ಮ ವರಿಷ್ಠರು ಅವರನ್ನು ನೇಮಕ ಮಾಡಿದ್ದಾರೆ. ಈ ಮುಖಾಂತರ ಎಲ್ಲರ ಪರವಾಗಿ ನಮ್ಮ ಚಿಲಕನೇರ್ಪು ಹೋಬಳಿಯ ಪರವಾಗಿ ಅವರಿಗೆ ಜೋರಾದ ಚಪ್ಪಾಳಿಯೊಂದಿಗೆ ಸ್ವಾಗತವನ್ನ ಕೋರೋಣ. ನಮ್ಮಲ್ಲಿ ಕೇಳಿದ್ರು, ಅಣ್ಣ ನೀವು ಬಿಜೆಪಿ ಜಿಲ್ಲಾಧ್ಯಕ್ಷರಾದ್ಮೇಲೆ ನಮಗೊಂದು ಶಕ್ತಿ ಬಂದಿದೆ, ಮುಂದಿನ ದಿನಗಳಲ್ಲಿ ಪಕ್ಷವನ್ನ ಬೂತ್ ಮಟ್ಟದಲ್ಲಿ ಕಟ್ಟಲಿಕ್ಕೆ ನಾವು ಉತ್ಸುಕರಾಗಿದ್ದರೆ ದಯಮಾಡಿ ನೀವು ಕೇವಲ ಎಲ್ಲೋ ಒಂದು ಕಡೆ ಒಂದು ಸಭೆಗಳನ್ನ ಮಾಡೋದನ್ನ ಬಿಟ್ಟು ನಮ್ಮ ಹೋಬಳಿ ವಾರಿ, ಪಂಚಾಯಿತಿ ವಾರು ಹಾಗೂ ಬೂತ್ ಮಟ್ಟದಲ್ಲಿ ಸಂಘಟನೆಯನ್ನ ಮಾಡಬೇಕು. ದಯಮಾಡಿ ನೀವೇ ಖುದ್ದಾಗಿ ಬರಬೇಕು. ಅದು ಮೊದಲನೇ ಬಾರಿ ನಮ್ಮ ದೇವಮೂಲ್ಯ ಆಗಿರ್ತಕ್ಕಂತಹ ಚಿಲಕನೇರ್ಪು ಭಾಗದಿಂದಲೇ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡಬೇಕು ಅಂತ ಹೇಳಿ ನಮ್ಮ ಮುಖಂಡರ ಒಂದು ಬೇಡಿಕೆ ಆಗಿತ್ತು. ಅದೇ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ಸೀಕಲ್ ರಾಮಚಂದ್ರೇಗೌಡರು ಹಾಗೂ ನಮ್ಮ ನೆಚ್ಚಿನ ನಾಯಕರಾಗಿರ್ತಕ್ಕಂತಹ ಮಾಜಿ ಶಾಸಕರಾಗಿರ್ತಕ್ಕಂಥ ರಾಜನ್ ಅವರ ಒಂದು ಮಾರ್ಗದರ್ಶನದಲ್ಲಿ ಹಾಗೂ ನಮ್ಮ ಸಿ ಮುನ್ರಾಜ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಮ್ಮ KM ಕೃಷ್ಣಾರೆಡ್ಡಿ ಅವರ ಒಂದು ಆಶೀರ್ವಾದದೊಂದಿಗೆ ಇವತ್ತೊಂದು ದಿವಸ ನಾವು ಇಲ್ಲಿ ಒಂದು ಈ ಸಭೆಯನ್ನ ಕರೆದಿದ್ದೀವಿ. ನಿಮ್ಮಲ್ಲಿ ಈ ಮುಂಚೆ ನಮ್ಮ ಬಿಜೆಪಿ ಪಕ್ಷ ತುಂಬಾ ಗಟ್ಟಿಯಾಗಿ ಈ ಕ್ಷೇತ್ರದಲ್ಲಿ ನೆಲೆ ಊರಿರಲಿಲ್ಲ. ಆದ್ರೆ ಈಗ ಎಲ್ಲರಿಗೂ ಒಂದು ಮನೋಸ್ಥಿತಿ ಗಟ್ಟಿಯಾಗಿದೆ. ಇನ್ನು ಮುಂದೆ ನಮ್ಮ ಭಾರತದಲ್ಲಿ ನಮ್ಮ ಭಾರತವನ್ನ ಗಟ್ಟಿಯಾಗಿ ಕಟ್ಟಲಿಕ್ಕೆ ನಮ್ಮ ನರೇಂದ್ರ ಮೋದಿ ಅವರು ಯಾವ ರೀತಿಯಾಗಿ ಒಂದು ದೃಢ ಸಂಕಲ್ಪವನ್ನು ಇಟ್ಕೊಂಡು ಹೊರಟಿದ್ದಾರೆ. ನಮ್ಮ ಸನಾತನ ಧರ್ಮ, ಹಿಂದೂ ಧರ್ಮವನ್ನ ಮುಂದಿನ ದಿನಗಳಲ್ಲಿ ನಮ್ಮ ಭಾಗದಲ್ಲೂ ಸಹ ಗಟ್ಟಿಯಾಗಿ ಕಟ್ಟಬೇಕು. ನಮ್ಮ ಸನಾತನ ಧರ್ಮವನ್ನ ಉಳಿಸಬೇಕು. ಮುಂದಿನ ಪೀಳಿಗೆಗೆ ನಾವು ಏನ್ ಬಿಟ್ಟು ಹೋಗಿದೀವಿ ಅಂತ ಹೇಳಿದ್ರೆ ನಮ್ಮ ಧರ್ಮವನ್ನ ಉಳಿಸ್ತಕ್ಕಂತ ಕೆಲಸವನ್ನ ಮಾಡೋ ನಿಟ್ಟಿನಲ್ಲಿ ಇವತ್ತಿನ ದಿವಸ ನಾವೆಲ್ಲ ಕೆಲಸ ಮಾಡಬೇಕಾಗ್ತದೆ. ಆಗಿರ್ಬೇಕು ಅಂತ ಹೇಳಿದ್ರೆ ಭಾರತೀಯ ಜನತಾ ಪಾರ್ಟಿ ವಿಶ್ವ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿ ಅವರು ಹಾಕಿಕೊಟ್ಟಂತಹ ಒಂದು ಹಾದಿಯಲ್ಲಿ ನಾವೆಲ್ಲರೂ ನಡಿಬೇಕಾಗ್ತದೆ. ದಯಮಾಡಿ ಹೇಳ್ತೀನಿ, ಇವತ್ತಿನ ದಿನ ನಾವು ಒಂದು ಶಬ್ದವನ್ನು ಮಾಡೋಣ. ನಾವು ಬೂತ್ ಮಟ್ಟದಲ್ಲಿ, ನಮ್ಮ ಹಳ್ಳಿ ಮಟ್ಟದಲ್ಲಿ ನಮ್ಮ ಭಾರತೀಯ ಜನತಾ ಪಾರ್ಟಿಯನ್ನ ಗಟ್ಟಿಯಾಗಿ ಕಟ್ಟೋದ್ರ ಮುಖಾಂತರ ಈ ಬಾರಿ ಏನೇ ಆಗ್ಲಿ ನಮ್ಮ ಶಿಡ್ಲಘಟ್ಟದಲ್ಲಿ ಬಿಜೆಪಿ MLA ಗೆಲ್ಲಿಸ್ತೀವಿ ಅನ್ನೋ ಒಂದು ಶಬ್ದವನ್ನ ಮಾಡೋದ್ರ ಮುಖಾಂತರ ಇವತ್ತಿನಿಂದ ಈ ಬಿಸಿಯನ್ನ ಇಲ್ಲಿಂದಲೇ ಶುರು ಮಾಡೋಣ. ನಾವು ಎಲ್ರಿಗೂ ಧನ್ಯವಾದಗಳನ್ನು ಹೇಳ್ತೀವಿ. ಈ ಭಾಗದ ಮುಖಂಡರು ಇವತ್ತಿನ ದಿವಸ ಇಷ್ಟೆಲ್ಲ ವ್ಯವಸ್ಥೆಯನ್ನ ಮಾಡೋದ್ರ ಮುಖಾಂತರ
ಮೊದಲು ಮುಖಂಡರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ನಿಮ್ ಜೊತೆ ರಾಮಚಂದ್ರೇಗೌಡರು, ರಾಜಣ್ಣ ಅವರು ಸದಾ ಇರ್ತಾರೆ. ಎಲ್ಲಾ ಮುಖಂಡರು ನಿಮ್ ಜೊತೆ ಇರ್ತೀವಿ. ನಮಗೆ ರಾಜ್ಯ ಮಟ್ಟದಲ್ಲೂ ಹೈಕಮಾಂಡ್ ಲೆವೆಲಲ್ಲೂ ಬಿಜೆಪಿ ಅಂತ ಹೇಳಿದ್ರೆ ಶಿಡ್ಲಘಟ್ಟದಲ್ಲಿ ಯಾವ ರೀತಿ ಇವತ್ತು ದಿವಸ ಗಟ್ಟಿಯಾಗಿ ಕಟ್ತಾ ಇದ್ದಾರೆ ಅನ್ನೋದು ಅವ್ರಿಗೂ ಸಹ ಮನವರಿಕೆ ಆಗಿ ಅವರ ಒಂದು ಭರವಸೆಯನ್ನಿಟ್ಟೆ ಇವತ್ತು ದಿವಸ ಶಿಡ್ಲಘಟ್ಟಕ್ಕೆ ಜಿಲ್ಲಾಧ್ಯಕ್ಷ ಸ್ಥಾನವನ್ನ ಕೊಟ್ಟಿದ್ದಾರೆ. ಅದನ್ನ ಖಂಡಿತವಾಗೂ ಶ್ರೀಕಲ್ ರಾಮಚಂದ್ರೇಗೌಡರು ಮುಂದಿನ ದಿನಗಳಲ್ಲಿ ಉಳಿಸುವಂತ ಕೆಲಸ ಮಾಡ್ತಾರೆ. ನಿಮ್ಮನ್ನ ಜೊತೆಯಾಗಿ ಎಲ್ಲರನ್ನು ಒಟ್ಟಿಗೆ ಸೇರಿಸಿ ಪಕ್ಷವನ್ನ ಕಟ್ಟತಕ್ಕಂತ ಕೆಲಸ ಮಾಡ್ತಾರೆ ಅಂತ ಹೇಳ್ತಾ ಅವಕಾಶಕ್ಕಾಗಿ ವಂದಿಸಿ ನನ್ನ ಎರಡು ಮಾತನ್ನು ಮುಗಿಸ್ತೀನಿ. ಯಾಕಂದ್ರೆ ತುಂಬಾ ಹಿರಿಯರು ಮಾತನಾಡೋರಿದ್ದಾರೆ, ಅವರು ತುಂಬಾ ವಿಷಯವನ್ನು ಹಂಚ್ತಾರೆ ಅಂತ ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಪ್ರಾಸ್ತಾವಿಕವಾಗಿ ಈ ಒಂದು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದಂತಹ ಗ್ರಾಮಾಂತರ ಅಧ್ಯಕ್ಷ ಅಂತ ಶ್ರೀಯುಕ್ತ ಶ್ರೀಕಲ್ ಆನಂದಗೌಡರಿಗೆ ವೇದಿಕೆ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ